ಸಂಕ್ರಾಂತಿ ಹಬ್ಬದ ಸಂದರ್ಭದಲ್ಲಿ ಎಂದಿನಂತೆ ಗವಿಗಂಗಾಧರೇಶ್ವರ ದೇವಸ್ಥಾನದಲ್ಲಿ ಚಮತ್ಕಾರವನ್ನ ಭಕ್ತಗಣ ಇವತ್ತು ನೋಡ್ತು. ಎಂದಿನಂತೆ ಸೂರ್ಯರಶ್ಮಿ ನಂದಿಯ ಶೃಂಗಗಳ ಮಧ್ಯಭಾಗದಿಂದ ಶಿವನ ಪಾದುಕೆಗೆ ನಮಸ್ಕರಿಸುವಂತಹ ಚಿತ್ರಣ ಇವತ್ತು ಕೂಡ ಭಕ್ತರಿಗೆ ಸಿಕ್ತು. ಈ ಅದ್ಭುತ ಗಳಿಗೆ ಯಾವ ರೀತಿ ಇತ್ತು, ಹೇಗೆ ಭಕ್ತರು ಪುಳಕಿತರಾದ್ರು ಅಂತ ಬನ್ನಿ ನೋಡ್ಕೊಂಡು ಬರೋಣ. ಗಂಗಾಧರನಿಗೆ ಸೂರ್ಯನ ದೀರ್ಘ ನಮಸ್ಕಾರ. ಶಿವನಿಗೆ 46 ಸೆಕೆಂಡ್ಗಳ ಕಾಲ ಸೂರ್ಯರಶ್ಮಿಯ ಸಿಂಚನ. ಕೌತುಕ ಕಣ್ತುಂಬಿಕೊಂಡ ಅಪಾರ ಭಕ್ತಗಣ. ಸಂಕ್ರಾಂತಿ ಸಂಭ್ರಮದ ಸಮಯದಲ್ಲಿ ಸೂರ್ಯನು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಥ ಬದಲಾಯಿಸುವ ದಿನ. ಈ ಶುಭ ದಿನದಂದು ಬೆಂಗಳೂರಿನ ಗವಿ ಗಂಗಾಧರ ದೇಗುಲದಲ್ಲಿ ಗಂಗಾಧರನಿಗೆ ನಮಿಸುವ ಅದ್ಭುತ ಗಳಿಗೆಗೆ ಸಾಕ್ಷಿಯಾದ ದಿನ ಎಂದು ಗವಿ ಗಂಗಾಧರೇಶ್ವರ ದೇವಾಲಯದಲ್ಲಿ ನಡೆಯುವ ಈ ಕೌತುಕ ಕ್ಷಣ ಇಂದು ಸಂಜೆ 5:38ಕ್ಕೆ ಆರಂಭ ಆಗಿ 5:45ಕ್ಕೆ ಅಂತ್ಯವಾಯಿತು. ಅದರಲ್ಲೂ ಈ ಬಾರಿ ಶಿವಲಿಂಗದ ಮೇಲೆ ಸುಮಾರು 3 ನಿಮಿಷಗಳ ಕಾಲ ಸೂರ್ಯ ಸುದೀರ್ಘ ನಮನವಾಗಿದೆ. ಈ ವೇಳೆ ಶಿವನಿಗೆ ಸೂರ್ಯನ ಶಾಖ ತಾಕಬಾರದು ಅಂತ ಕ್ಷೀರಾಭಿಷೇಕ ನೆರವೇರಿಸಲಾಯಿತು. ಕಳೆದ ವರ್ಷವೂ ಕೂಡ ಶಿವನಿಗೆ ಪೂಜೆಯನ್ನು ನೆರವೇರಿಸಿದ್ರು. ಇಂದು ಕೂಡ ಈ ವಿಸ್ಮಯವನ್ನ ಕಣ್ತುಂಬಿಕೊಳ್ಳೋಕೆ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ದೇಗುಲಕ್ಕೆ ಆಗಮಿಸಿ ಶಿವನ ದರ್ಶನ ಪಡೆದರು. ಮಕರ ಸಂಕ್ರಾಂತಿಯ ಈ ಶುಭ ದಿನ ಗವಿಗಂಗಾಧರೇಶ್ವರನ ಪಾದಸ್ಪರ್ಶವನ್ನ ಸೂರ್ಯ ದೇವ ಮಾಡಿದ್ದಾನೆ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಾವು ಬಂದಿದ್ದೀವಿ. ಭಕ್ತಾದಿಗಳು ಸಾವಿರಾರು ಸಂಖ್ಯೆಯಲ್ಲಿ ಬಂದಿದ್ದಾರೆ. ಒಂದು ವಿಸ್ಮಯ ಇದು. ನಮ್ಮ ಹಿರಿಯರ ಕಾಲದಲ್ಲಿ ಒಂದು ದೇವಸ್ಥಾನವನ್ನ ಎಷ್ಟು ವೈಜ್ಞಾನಿಕವಾಗಿ ಕಟ್ಟಬಹುದು ಅನ್ನೋದಕ್ಕೆ ಇದೊಂದು ಉದಾಹರಣೆ. ಈ ಬಾರಿ 46 ಸೆಕೆಂಡ್ಗಳ ಕಾಲ ಸೂರ್ಯನ ಮೇಲೆ ಇದ್ದ ಕಾರಣ ಈ ಬಾರಿ ಜಲಕಂಟಕದ ಸೂಚನೆ ನೀಡಿದ್ದಾರೆ ದೇಗುಲದ ಅರ್ಚಕರಾದ ಸೋಮಸುಂದರ ದೀಕ್ಷಿತರು. ಶಿವನಿರುವ ಹಿಮಾಚಲ ಪ್ರದೇಶದ ಭಾಗದಲ್ಲಿ ಗಂಗೆಯ ಕೋಪಕ್ಕೆ ಕಂಟಕ ಎದುರಾಗಬಹುದು, ಸಣ್ಣ ಪುಟ್ಟ ಸಮಸ್ಯೆಗಳು ಆಗಬಹುದು ಅಂತ ಎಚ್ಚರಿಕೆ ಕೊಟ್ಟರು. ಈ ಹಿನ್ನೆಲೆ ಗಂಗೆಯ ಕೋಪ ಕಡಿಮೆ ಮಾಡೋಕೆ ಶಿವನ ದೇಗುಲಗಳಲ್ಲಿ ಪೂಜೆ ಮಾಡಬೇಕಾಗಿ ವಿನಂತಿಸಿದ್ರು. ಗವಿಗಂಗಾಧರೇಶ್ವರ ಸ್ವಾಮಿ ದೇವಸ್ಥಾನ ಭೂಲೋಕದಲ್ಲೇ ಅದ್ಭುತವಾದ ದೇವಸ್ಥಾನ. ಶಾಸ್ತ್ರ ರೀತಿಯಾಗಿ ಎಲ್ಲ ಶಿವಾಲಯಗಳು ಪೂರ್ವ ಪಶ್ಚಿಮ ಉತ್ತರಾಭಿಮುಖವಾಗಿರುತ್ತೆ. ಇಲ್ಲಿ ಸ್ವಾಮಿ ದಕ್ಷಿಣಾಭಿಮುಖವಾಗಿದೆ. ದಕ್ಷಿಣಾಭಿಮುಖ ಅಂದ್ರೆ 4 ವೇದಗಳನ್ನ ಪಾರ್ವತಿಗೆ ಅನುಗ್ರಹ ಮಾಡಿ, ಪಾರ್ವತಿ ನಂದಿಗೆ ಅನುಗ್ರಹ ಮಾಡಿ, ನಂದಿ ಋಷಿಗಳಿಗೆ ಅನುಗ್ರಹ ಮಾಡಿದಂತಹ ವಿಶೇಷವಾದ ದಕ್ಷಿಣಾಮೂರ್ತಿಯ ಕ್ಷೇತ್ರವೇ ಈ ಗವಿ ಗಂಗಾಧರೇಶ್ವರ ದೇವಸ್ಥಾನ. ಆದರೆ ದಕ್ಷಿಣಾಭಿಮುಖವಾಗಿರೋ ಈಶ್ವರನ ಮೇಲೆ ವರ್ಷಕ್ಕೆ ಒಂದೇ ಒಂದು ದಿನ ಬೀಳೋದೇ ಬಹಳ ವೈಶಿಷ್ಟ್ಯತೆ. ಸಾಮಾನ್ಯವಾಗಿ ಸೂರ್ಯ ಪೂಜೆ 3 ನಿಮಿಷಗಳ ಕಾಲ ಆ ಪಾದದಿಂದ ಪೀಠದವರೆಗೂ 45 ಸೆಕೆಂಡ್ಗಳ ಕಾಲ ಬಂತು. 69 ಸೆಕೆಂಡ್ಗಳ ಕಾಲ ಲಿಂಗ ಪೂರ್ಣವಾಗಿತ್ತು. ವಿಶೇಷವಾದ ಅನುಗ್ರಹವನ್ನು ಕೊಡುವಂತ ಶುಭ ದಿನವೇ ಈ ಶುಭ ದಿನ. ಗವಿ ಗಂಗಾಧರೇಶ್ವರನಿಗೆ ಸೂರ್ಯನ ನಮನವನ್ನ ಕಣ್ತುಂಬಿಕೊಳ್ಳೋಕೆ ಭಕ್ತರಿಗೆ ಒಳಾಂಗಣದಲ್ಲಿ ಅನುವು ಮಾಡಿಕೊಟ್ಟಿರಲಿಲ್ಲ. ಇದರಿಂದ ದೇವಸ್ಥಾನದ ಹೊರಭಾಗದಲ್ಲಿ ಭಕ್ತರಿಗಾಗಿ LED ವ್ಯವಸ್ಥೆ ಮಾಡಲಾಗಿತ್ತು. ಕೌತುಕ ಕಣ್ತುಂಬಿಕೊಂಡ ಭಕ್ತರು ಪುಳಕಿತರಾದರು. ಸೂರ್ಯ ನಮನದ ಬಳಿಕ ದೇವಾಲಯದಲ್ಲಿ ವಿವಿಧ ಅಭಿಷೇಕ ಮಾಡಲಾಯಿತು. ಬಳಿಕ ಗವಿ ಗಂಗಾಧರೇಶ್ವರನಿಗೆ ವಿಶೇಷ ಅಲಂಕಾರ, ಪೂಜೆ ಪುನಸ್ಕಾರ ಮಾಡಿದ್ರು. ಪೂಜೆಯ ಬಳಿಕ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ಲಾಯಿತು. ತುಂಬಾ ಹ್ಯಾಪಿಯಾಗಿ ಫೀಲ್ ಆಗ್ತಿದೆ. ಬಿಕಾಸ್ ಇದು ಫಸ್ಟ್ ಟೈಮ್ ನಾವು ನೋಡ್ತಿರೋದು ಈ ಗಂಗಾಧರೇಶ್ವರರದು ವಿಶೇಷ. ತುಂಬಾ ಹ್ಯಾಪಿಯಾಗಿದೆ. ತುಂಬಾ ಎಲ್ರಿಗೂ ಒಳ್ಳೆ ಇದಾಗಲಿ ಅಂತ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಅಷ್ಟೇ, ನೋಡೋಕ್ಕೆ ನಮಗೂ ಒಂದು ಭಾಗ್ಯ ಸಿಕ್ಕಿದೆ ಅಷ್ಟೇ. ಇಷ್ಟು ದಿನ ನಾವು ಟಿವಿಲಿ ನೋಡ್ತಾ ಇದ್ದಿದ್ದು ಊರಲ್ಲಿ ನಮ್ಮ ಬಂದು ಕೊಡಗು, ಆದರೆ ಇವತ್ತೇ ಫಸ್ಟ್ ಟೈಮ್ ಬಂದು ಇಲ್ಲಿಗೆ ಬಂದು ನೋಡ್ತಾ ಇರೋದು. ಸಂಕ್ರಾಂತಿಗೆ ಮನೆಗೆ ಹೋಗ್ಬೇಕಿತ್ತು, ಇಲ್ಲಿ ನೋಡೋಣ, ಇಲ್ಲಿಗೆ ಬರೋಣ ಅಂತಾನೆ ಇಲ್ಲೇ ಉಳ್ಕೊಂಡಿದ್ದೀನಿ, ನೋಡ್ಕೊಂಡು ಹೋಗೋಣ ಅಂತ. ತುಂಬಾನೇ ಖುಷಿ ಆಯ್ತು ಇಲ್ಲಿ ನೋಡಿ. ಈ ಬಾರಿಯೂ ಸಂಕ್ರಾಂತಿಯ ದಿನ ಅಪರೂಪದ ವಿಸ್ಮಯವನ್ನ ಕಣ್ತುಂಬಿಕೊಂಡು ಭಕ್ತರು ಪುನೀತರಾಗಿದ್ದಾರೆ. ಮಾರುತಿ ಪಬ್ಲಿಕ್ ಟಿವಿ, ಬೆಂಗಳೂರು.